ಜಾತವೇದಸೇ ನಮಃ. ಈಗ ನಾನು ಮಂತ್ರವನ್ನ ಹೇಳ್ತಾ ಹೋಗ್ತೀನಿ. ನೀನು ತುಪ್ಪವನ್ನ ಹೋಮಕುಂಡಕ್ಕೆ ಹಾಕ್ತಾ ಹೋಗು. ಈಗ ದುರ್ಗಾ ಪೂಜೆನ ಪ್ರಾರಂಭ ಮಾಡೋಣ. ಓಂ ಧುಂ ದುರ್ಗಾಯೈ ನಮಃ. ಓಂ ಧೂಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಓಂ ಧುಂ ದುರ್ಗಾಯೈ ನಮಃ. ಜಗದೋಂ ತಜಗದೋಂ ತದಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದುರ್ಗುದಗಿಟದಿನಿ ಗಿಟದೋಂ ಜಗದೋಂ ತಜಗದೋಂ ತದಗುದಿಗು ಜಗದೋಂ ತಜಗದೋಂ ತದಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದುರ್ಗುದಗಿಟದಿನಿ ಗಿಟದೋಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿ ತಗದಿಂ ತಗಣಂ ತಗಮದರಿದೋಂ ತದೋಂ ತನದದಿಂ ತದಿಂ. ನೋಡು ಸೇವಂತಿ, ನೀನು ಈ ಹೋಮದಲ್ಲಿ ಆಗ್ತಿರೋ ಪ್ರತಿಯೊಂದು ದ್ರವ್ಯ ನಿನ್ನೊಳಗಿರ್ತಕ್ಕಂತಹ ಭಯ, ಅಹಂಕಾರ, ಅಸಹಾಯಕತೆ, ದುರ್ಬಲತೆ ಇವೆಲ್ಲವನ್ನ ತೊಡೆದಾಕತ್ತೆ. ನೀನು ಪರಿಶುದ್ಧ ಆತ್ಮಳಾಗ್ತೀಯ. ಆಗ ಸಾಧನೆ ಸುಲಭ. ಹಾಕು. ಹೋಗ್ಲಾರ್ದಕ್ಕೆ ಹೊಗೆ ಹಾಕ್ಸು ಅನ್ನೋದು ಗಾದೆ ಮಾತು. ಹಾಗೆ ಈ ಮಂತ್ರಗಳು ಆ ದುಷ್ಟಶಕ್ತಿಯ ಬೆನ್ನು ಹುರಿಯನ್ನ ಧಡಕ್ಸತ್ತೆ. ಆ ಮಾಯಮ್ಮನ ಮಾಯಾಜಾಲ ನಿನ್ನ ಹತ್ರ ಸುಳಿದೇ ಇರೋ ಹಾಗೆ ಈ ಹೋಮದ ಅಗ್ನಿ ನಿನ್ನ ಸುತ್ತಲೂ ರಕ್ಷಾ ಕವಚವನ್ನ ಸೃಷ್ಟಿ ಮಾಡುತ್ತೆ. ನಾನ್ ಹೇಳ್ಕೊಟ್ಟ ಮಂತ್ರವನ್ನ ಹೇಳ್ತಾ ಈ ತುಪ್ಪವನ್ನ ಹೋಮಕುಂಡಕ್ಕೆ ಹಾಕು. ಓಂ ಗಣಪತಯೇ ನಮಃ ಸ್ವಾಹ. ಓಂ ಗಣಪತಯೇ ನಮಃ ಸ್ವಾಹ. ಸೇವಂತಿ, ಓಂ ಗಂ ಗಣಪತಿಯೇ ಅಂತ ಆದ್ಮೇಲೆ ಸ್ವಾಹ ಅಂದಾಗ್ಲೇ ನೀನು ತುಪ್ಪವನ್ನ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಆಗ್ಬಾರ್ದು, ಗೊತ್ತಾಯ್ತಾ? ಓಂ ಗಂ ಗಣಪತಯೇ ನಮಃ ಸ್ವಾಹ. ಓಂ ಗಂ ಗಣಪತಯೇ ನಮಃ ಸ್ವಾಹ. ಈಗ ಮನೆ ದೇವರಿಗೆ ಒಂದು ಆವಿಸನ್ನ ಕೊಡು. ಈಗ ನಿನ್ನ ಇಷ್ಟ ದೇವತೆಗೆ ಆವಿಸನ್ನ ಕೊಡು. ಈಗ ಮಂತ್ರವನ್ನ ಮುಂದುವರಿಸು. ಓಂ ಅಗ್ನಿಯೇ ನಮಃ. ಈಗ ದುರ್ಗಾ ಮಂತ್ರವನ್ನ ಹೇಳ್ತಾ ಹೋಮಕುಂಡಕ್ಕೆ ತುಪ್ಪವನ್ನ ಹಾಕೋದಕ್ಕೆ ಶುರು ಮಾಡು. ಓಂ ಧೂಂ ದುರ್ಗಾಯೇ ನಮಃ ಸ್ವಾಹ. ಈಗ ಪೂಜೆಗೆ ಪೂರ್ಣಾವತಿಯನ್ನ ತಗೊಳ್ಳೋಣ. ತಗೋ, ಇದನ್ನ ಅಗ್ನಿಗೆ ಸಮರ್ಪಿಸು. ಹಾ. ಸೇವಂತಿ, ಅಗ್ನಿ ಜ್ವಾಲೆ ಯಾವಾಗ್ಲೂ ಹೇಗೆ ಮೇಲಮುಖ ಮಾಡಿರುತ್ತೋ ಹಾಗೆ ಇವತ್ತಿಂದ ನಿನ್ನ ಶಕ್ತಿಯೂ ಕೂಡ ಮೇಲಕ್ಕೇರ್ತಾ ಹೋಗತ್ತೆ. ನಿನ್ನ ಸುಡಕ್ ಬರೋ ಕತ್ತಲೆಯನ್ನ ನೀನೇ ಸುಟ್ಟು ಬೂದಿ ಮಾಡ್ಬೇಕು ಸೇವಂತಿ.
ಹೇಳು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ, ಆದ್ರೆ ನೀನ್ ಯಾಕೆ ಹೀಗೆಲ್ಲ ಮಾಡಿದೆ? ಈ ಮನೆ ಸೊಸೆ ಆಗಿರೋ ನೀನು ಈ ತರ ಮನೆ ಹಾಳು ಕೆಲಸ ಮಾಡ್ಬೋದಾ? ಅಯ್ಯೋ, ಇವನ್ ಯಾವ್ದ್ರ ಬಗ್ಗೆ ಏನ್ ಮಾತಾಡ್ತಿದ್ದಾನೆ ಒಂದು ಗೊತ್ತಾಗ್ತಿಲ್ವೇ? ನಿನಗೆ ನಮ್ಮ ಮನೆಯವ್ರು ಕಂಡ್ರೆ ಯಾಕೆ ಇಷ್ಟೊಂದು ದ್ವೇಷ? ಪೂಜನ್ ಕಂಡ್ರೆ ಯಾಕೆ ಅಷ್ಟೊಂದು ಹೊಟ್ಟೆ ಉರಿ? ನಮ್ಮ ಅತ್ಕೆ ನಿನ್ಗೆ ಏನ್ ಮಾಡಿದ್ರು? ಎಲ್ರ ಮೇಲೆ ಯಾಕೆ ವಿಷ ಕಾರ್ತಿದ್ದೆ? ಅಯ್ಯೋ, ಇವನ್ ಹೇಳ್ತಿರೋದ್ ನೋಡಿದ್ರೆ ಆ ಪ್ರಿಯಾ ಏನೋ ಮಾಡಿದಾಳೆ, ಅದಕ್ಕೆ ಅದ್ರ ಬಗ್ಗೆ ಕೇಳ್ತಿದ್ದಾನೆ. ಅವಳದೇನ್ ಅನಾಹುತ ಮಾಡಿದಳೋ ಏನೋ ಒಂದು ಗೊತ್ತಾಗ್ತಿಲ್ವೇ? ನಿಜ ಹೇಳು, ಅದ್ಕೆ ಯಾಕೆ ಕೊಲ್ಲೋಕ್ ಹೋಗಿದ್ದೆ? ನಿನ್ನೆ ಕೇಳ್ತಿರೋದು, ಹೇಳು. ನಾನಾ? ಯಾವಾಗ? ನಾಟಕ ಆಡ್ಬೇಡ ಮಣಿ. ಅಶ್ವಿನ್ ನನ್ಗೆಲ್ಲ ಹೇಳಿದಾನೆ. ಅವನ್ ಹೇಳಿದ್ರೆ ನೀವು ನಂಬಿಡ್ತೀರಾ? ನಿಮ್ ಹೆಂಡತಿ ಮೇಲೆ ನಿಮಗ್ ನಂಬಿಕೆನೇ ಇಲ್ವಾ? ನಿಂತ್ಕೋ ಇಲ್ಲಿ. ಇಷ್ಟು ದಿನ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನೀನೇನ್ ಮಾಡಿದ್ರು ನಾನು ಡೌಟ್ ಪಡ್ಲಿಲ್ಲ. ಆದ್ರೆ ಈಗ ಸಾಕ್ಷಿ ಸಮೇತ ಗೊತ್ತಾದ್ಮೇಲೆ ನಂಬಲೇಬೇಕು ತಾನೆ? ಯಾಕಿಂತ ಕೆಲಸ ಮಾಡ್ದೆ? ಈ ಪ್ರಿಯಾ ಸೇವಂತಿನ ಕೊಲ್ಲೋಕ್ ಯಾಕೆ ಹೋದ್ಲು? ಇವ್ ನನ್ನ ಕೇಳ್ತಿದ್ದಾನೆ, ನಾನ್ ಏನ್ ಹೇಳಿ? ಪೂಜಾ ಮಗುನೇನು ಕೊಂದೆ? ಏನ್ ದ್ವೇಷ ಇತ್ತು ನಿನ್ಗೆ ಅವಳ ಮೇಲೆ? ನನ್ಗೆ ಗೊತ್ತಾಗ್ಲೇಬೇಕು. ಕಣ, ಪ್ಲೀಸ್ ನೀವ್ ಈ ರೀತಿ ಎಲ್ಲ ಕೋಪ ಮಾಡ್ಕೋಬೇಡಿ. ನಿನ್ನ ದೇವತೆ ಅಂತ ಪ್ರೀತಿಸಿದ್ದೆ ನಾನು. ನೀನ್ ಕೆಟ್ಟವಳು ಅಂತ ಗೊತ್ತಾದ್ರೂ ನನ್ನ ಕೈಲಿ ನಿನ್ನ ದ್ವೇಷ ಮಾಡೋದಕ್ಕೆ ಆಗ್ತಿಲ್ಲ. ಅಷ್ಟೊಂದು ಪ್ರೀತಿಸಿದೆ ನಾನು ನಿನ್ನ. ಕಡೆ ಪಕ್ಷ ನನ್ನನ್ನಾದ್ರೂ ನೀನ್ ನಿಯತ್ತಾಗಿ ಪ್ರೀತಿಸಿದ್ದ ಇಲ್ಲ? ಅದು ಕೂಡ ನಾಟಕನ? ಹೋಗ್ಲಿ ಬಿಡ, ನನ್ನ ಹಣೆ ಬರಹನೇ ಇಷ್ಟು ಅನ್ಸುತ್ತೆ. ನನಗೆ ಯಾವತ್ತೂ ನಿಜವಾದ ಪ್ರೀತಿ ಸಿಗಲ್ಲ ಅಂತ ಆ ಭಗವಂತನೇ ಬರ್ತ್ ಕಳಿಸ್ಬಿಟ್ಟಿದ್ದಾನೆ ಅನ್ಸುತ್ತೆ. ಪಾಪ, ಅದಕ್ಕೆ ಎಷ್ಟು ಒಳ್ಳೆಯವ್ರು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಕಾಟ ಕೊಟ್ಟೆ? ಹೇಳು, ಯಾಕೆ ಕಾಟ ಕೊಟ್ಟೆ? ಇವನ್ ಮಣಿ ಅಂತ ತಲೆ ತಿಂತಿದ್ದಾನೆ. ನನ್ ಮಣಿ ಅಲ್ಲ ಅಂತ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡ್ತಾನ? ನಾನು ಇಷ್ಟೆಲ್ಲ ಮಾಡಿದ್ದು ನಾಟಕ ಅಂತ ಹೇಳ್ಬಿಡ್ಲಾ, ಇಲ್ಲ ಬೇಡ್ವಾ? ಮಾತಾಡೋ ಟೈಮಲ್ಲಿ ಸುಮ್ಮನಿದ್ರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತೆ. ಹೇಳು ಮಣಿ, ಇನ್ನು ಏನ್ ಅನಾಹುತ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳು. ಅಯ್ಯೋ, ನನ್ ಮಣಿ ಅಂತ ನಾಟಕ ಮಾಡ್ತಿದ್ದೀನಿ ಅಂತ ಇವನು ಗೊತ್ತಾದ್ರೆ ಇನ್ನು ಏನೇನ್ ಟಾರ್ಚರ್ ಕೊಡ್ತಾನೋ ಏನೋ. ಹೇಳ್ತೀಯ ಇಲ್ಲ ಬಾರಿಸ್ಲಾ? ಏಯ್, ನಿಂತ್ಕೋ. ಮಣಿ, ಅಬ್ಬಾ, ಜಸ್ಟ್ ಮಿಸ್ಸು. ಇವನ್ ಕೈಗೆ ಏನಾದ್ರೂ ಸಿಕ್ಕಿದ್ರೆ ನನ್ನ ಹಪ್ಳ ಮಾಡ್ಬಿಡ್ತಿದ್ದ. ಮಣಿ ಬಾಗ್ಲು ತೆಗಿ ಮಣಿ.